1897ರಲ್ಲಿ ಜನಿಸಿ 1984ರಲ್ಲಿ ನಿಧನರಾದ ಎಡವಲೆತ್ ಕಕೆಟ್ ಜಾನಕಿ ಅಮ್ಮಾಳ್ ಭಾರತವನ್ನು ಎರಡನೆಯ ಅತಿ ಹೆಚ್ಚು ಕಬ್ಬು ಬೆಳೆಯುವ ದೇಶವಾಗಿ ಮಾಡಿದ ಮಹಿಳಾ ವಿಜ್ಞಾನಿ. 1932ರಲ್ಲಿ ಜಾನಕಿ ಅಮ್ಮಾಳ್ ಅವರು ಸಸ್ಯ ವಿಜ್ಞಾನಿಯಾಗಲು ತೀರ್ಮಾನಿಸಿದರು. ಮಿಚಿಗನ್ ವಿಶ್ವವಿದ್ಯಾನಿಲಯದಲ್ಲಿ ಬಾಟನಿಯಲ್ಲಿ ಪಿಎಚ್ಡಿ ಮಾಡಿದ್ರು. ಸಸ್ಯಶಾಸ್ತ್ರದಲ್ಲಿ ಡಾಕ್ಟರೇಟ್ ಮಾಡಿದ ಮೊದಲ ಹೆಣ್ಣು ಮಗಳು ಎಂದು ಹೇಳಲಾಗ್ತಿದೆ. ಜವಾಹರಲಾಲ್ ನೆಹರು ಅವರ ಕರೆಯ ಮೇರೆಗೆ ಜಾನಕಿ ಅಮ್ಮಾಳ್ ಭಾರತಕ್ಕೆ ಹಿಂದಿರುಗುವ ತನ್ನ ಆಸೆಯನ್ನ ತೀರಿಸಿಕೊಟ್ರು. ಕೊಯಮತ್ತೂರು ಕಬ್ಬು ಸಂಶೋಧನಾ ಕೇಂದ್ರ ಸೇರಿ ಸಂಶೋಧನೆಯಲ್ಲಿ ತೊಡಗಿದ್ರು. ಹೈಬ್ರಿಡ್ ಕಬ್ಬು ತಳಿ, ಹೆಚ್ಚು ಸಿಹಿ ಕಬ್ಬು, ಹೆಚ್ಚು ರಸಭರಿತ ಕಬ್ಬು ಎಂದ ಅವರು ಸಂಶೋಧನೆ ಮುಂದುವರಿಯಿತು. ಇಡೀ ಕೊಂಗಣ ಇಲ್ಲವೇ ಆಗ್ನೇಯ ಏಷ್ಯಾ ಅವರ ಕಬ್ಬು ತಳಿ ಆರಿಸಿಕೊಂಡಿತ್ತು. ಸಾವಯವ ದಿನದವರೆಗೆ ಅವರು ಸಸ್ಯ ಸಂಶೋಧನೆಯಲ್ಲಿ ತೊಡಗಿದ್ದ ಜಾನಕಿ ಅಮ್ಮಾಳ್ ಪದ್ಮಶ್ರೀ ಪುರಸ್ಕೃತರು. ಭಾರತವು ಕಬ್ಬು ಬೆಳೆಯುವಲ್ಲಿ ಲೋಕದಲ್ಲೇ ಎರಡನೆಯ ಸ್ಥಾನವನ್ನು ಪಡೆದಿದೆ. ಅದರ ಹಿಂದಿನ ಶಕ್ತಿ ಜಾನಕಿ ಅಮ್ಮಾಳ್. ಬ್ರೆಜಿಲ್ ದೇಶವು ಜಾಗತಿಕವಾಗಿ ಹೆಚ್ಚು ಕಬ್ಬು ಬೆಳೆಯುವ ದೇಶವಾಗಿದೆ.